ಯಾವ ಥರ ಇದು? ಇದಕ್ಕೆ ಆಭರಣದ ಹಾವು ಅಂತೀವಿ, ಟ್ರಿಂಕೆಟ್ ಅಂತೀವಿ ಇಂಗ್ಲೀಷ್ನಲ್ಲಿ. ಇದು ನಾನ್ ವೆನಮಸ್ ಸ್ಪೀಷೀಸು, ಅಂದರೆ ವಿಷರಹಿತವಾದಂಥ ಹಾವು. ಸಾಮಾನ್ಯವಾಗಿ ಇವು ನಾಕ್ಟ್ರನಲ್ ಸ್ಪೀಷೀಸ್, ಅಂದರೆ ರಾತ್ರಿ ವೇಳೆ ಓಡಾಡೋದು ಜಾಸ್ತಿ. ಹೆಚ್ಚಾಗಿ ಇದು ಕಪ್ಪೆ, ಇಲಿಗಳನ್ನ ಹುಡ್ಕೊಂಬರುತ್ತೆ. ಇದು ಸ್ವಲ್ಪ ಮರಿ ಈಗ ಪ್ರಾಬ್ಲಿ 1 ಇಯರ್ ಇರ್ಬೋದು, ಅಥವಾ 1.5 ಇಯರ್ 2 ಇಯರ್ ಇರ್ಬೋದು. ವೆರಿ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ಆಭರಣದ ಹಾವು ಏನಕ್ಕೆ ಅಂತೀವಿ ಅಂದರೆ, ಇದ್ರ ಮೇಲಿದೆಯಲ್ಲ ಡಿಸೈನ್ಗಳು, ಇದೆಲ್ಲ ಆಭರಣದ ಥರ ಇದೆ, ಜ್ಯುವೆಲ್ಸ್ ಥರ. ಸೊ ಹಾಗಾಗಿ ಇದನ್ನು ಆಭರಣದ ಹಾವು ಅಂತೀವಿ. ರಾತ್ರಿ ವೇಳೆ ಹೆಚ್ಚಾಗಿ ಓಡಾಡ್ತವೆ ಇವೆಲ್ಲ. ನೋಡಿ, ರಾತ್ರಿ ಹೊತ್ತು ನೀವು ಕಪ್ಪೆ, ಇಲಿ ಇವನ್ನೆಲ್ಲ ಮನೆ ಹತ್ರ ಬರೋಕ್ಕೆ ಬಿಟ್ಕೊಂಡಿರ್ತೀರ. ಮನೆ ಹತ್ರ ಬರ್ತವೆ, ಆಮೇಲೆ ಅವುಗಳನ್ನ ತಿಂತವೆ. ಸೊ ನೋಡಿ, ಅದು ಬೈಟ್ ಮಾಡ್ತಾಯಿದೆ ಅಂದರೆ ಅದಕ್ಕೆ ಭಯ ಆಗಿದೆ. ನೀವು ಮೂವ್ಮೆಂಟ್ ಮಾಡಿದ್ರೆ ಅದಕ್ಕೆ ಭಯ ಆಗುತ್ತೆ, ಕಚ್ಚುತ್ತೆ. ಸೊ ದಯವಿಟ್ಟು ಮೂವ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಏನಾಗಲ್ಲ, ನಾನ್ ವೆನಮಸ್ ಸ್ಪೀಷೀಸು, ವಿಷರಹಿತ. ಇದು ಕಚ್ಚಬೇಕಾದ್ರೆ ನೋಡಿದರೆ ಈಗ ಆಕೃತಿ ಮಾಡ್ಕೊಂಡಿದೆ. ಸೊ ಈ ರೀತಿಯಿಂದ ಇದು ಕಚ್ಚುತ್ತೆ. ಬಟ್ ಇದು ಆಬ್ವಿಯಸ್ಲಿ ಇದ್ರದ್ದು ಫ್ಯೂಚರ್ಸ್ ಏನು ಅಂದರೆ ವೆರಿ ಜೆಂಟ್ಲಿ, ಫ್ರೆಂಡ್ಲಿ. ಆಮೇಲೆ ಇದಕ್ಕೆ ಅಂಟಿಲ್ ಅನ್ಲೆಸ್ ಅದಕ್ಕೆ ಕೋಪ ಬರೋ ತನಕ ಏನೂ ಮಾಡಲ್ಲ. ಪ್ರತಿ ಹಾವುಗಳು ಕೂಡ ಯಾವುದೇ ಕೋಪ ಬಂದರೆ ಮಾತ್ರನೇ ಅದು ಕಚ್ಚೋದು, ಇಲ್ಲ ಅಂದರೆ ಕಚ್ಚಲ್ಲ. ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವರಿ ಆ್ಯಕ್ಷನ್ ದೆರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ನಾವು ಅವಕ್ಕೆ ಆ್ಯಕ್ಷನ್ ಕೊಟ್ಟಿಲ್ಲ ಅಂದರೆ ಅವು ರಿಯಾಕ್ಷನ್ ಕೊಡಲ್ಲ. ಅದರ್ವೈಸ್ ಆರಾಮಾಗಿರ್ತವೆ. ನೋಡಿ, ನಾವು ಸಾಫ್ಟಾಗಿ ಹಿಡ್ಕೊಂಡಿರೋದಕ್ಕೆ ಅದು ಹಂಗಿದೆ. ಬಟ್ ಅದೇ ಅದಕ್ಕೆ ಏನಾದ್ರು ಕೋಪ ಬಂತು ಅಂದರೆ ಅದರದ್ದು ಬಿಹೇವಿಯರ್ ಚೇಂಜ್ ಮಾಡುತ್ತೆ. ನಾರ್ಮಲಾಗಿ ಈ ಹಾವುಗಳು ರಾತ್ರಿ ವೇಳೆ ಓಡಾಡೋದ್ರಿಂದ ಎಲ್ಲರಿಗೂ ನಾವು ಹೇಳೋದೇನು ಅಂದರೆ ಲೈಟ್ನ ಯೂಸ್ ಮಾಡ್ಕೊಂಡು ಓಡಾಡಿ. ರಾತ್ರಿ ವೇಳೆ ಇದಕ್ಕೆ ಬೇಕಾಗೋಂಥ ಆಹಾರಗಳು ಸಿಗ್ತವೆ. ಕಪ್ಪೆ ಮತ್ತು ಇಲಿಗಳು ಅವನ್ನ ತಿನ್ನಕ್ಕೆ ಬರ್ತವೆ. ಆಹಾರ ಹುಡ್ಕೊಂಡು ಬಂದಾಗ ಪ್ರತಿ ಪ್ರಾಣಿನೂ ಕೂಡ ತನ್ನ ಆಹಾರ ತಿನ್ನಕ್ಕೆ ನೋಡುತ್ತೆ. ರಾತ್ರಿ ಹೊತ್ತು ಯಾರಿಗೋ ಏನಾದರೂ ನೇಚರ್ ಕಾಲ್ಗೆ ಅರ್ಜೆಂಟ್ ಆದಾಗ ಮನೆ ಹೊರಗಡೆ ಹೋಗಬೇಕಾದ್ರೆ ದಯವಿಟ್ಟು ಚಪ್ಪಲಿ ಅಥವಾ ಇನ್ನೊಂದು ಅದನ್ನು ಹಾಕ್ಕೊಳ್ಳಿ, ಲೈಟ್ ಯೂಸ್ ಮಾಡಿ, ಒಂದು ಕಡ್ಡಿ ಹಿಡ್ಕೊಂಡಿರಿ, ಹಾಗೆ ಓಡಾಡಬೇಡಿ. ಸರ್, ಈಗ ಮಳೆಗಾಲ ಟೈಮು ಹೊರಗಡೆ ಜಾಸ್ತಿ ಬರ್ತೀರಾ ಸರ್? ಯಾವ ಟೈಮ್ ಹೊರಗಡೆ ಜಾಸ್ತಿ ಓಡಾಡ್ತಾರೆ? ಹಾವುಗಳು ಎಲ್ಲ ಸಮಯದಲ್ಲೂ ಓಡಾಡ್ತವೆ, ಹಗಲು ರಾತ್ರಿ ಅಂತ ಏನಿಲ್ಲ. ಒಂದೊಂದು ಜಾತಿ ಹಾವುಗಳು ಒಂದೊಂದು ಥರ ಓಡಾಡ್ತವೆ. ಹಗಲಲ್ಲಿ ಓಡಾಡೋ ಹಾವುಗಳೇ ಬೇರೆ, ರಾತ್ರಿ ಓಡಾಡೋ ಹಾವುಗಳೇ ಬೇರೆ. ಇವೆಲ್ಲ ರಾತ್ರಿ ವೇಳೆ ಸಂಚಾರ ಮಾಡೋವಂಥದ್ದು. ಇವುಗಳು ಪ್ರಮುಖ ಆಹಾರ ಆಗಲೇ ಹೇಳಿದಾಗೆ ನಮ್ಮ ಪರ್ಯಾವರಣದಲ್ಲಿ, ಅಂದರೆ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಕಪ್ಪೆ, ಇಲಿಗಳನ್ನ ತಿಂದು ಬದುಕ್ತವೆ. ಕೆಲವೊಮ್ಮೆ ಮನೆ ಹತ್ರ ಹಲ್ಲಿ, ಓತಿಕೇತ ಈ ಥರದವನು ಕೂಡ ತಿಂದು ಬದುಕ್ತವೆ. ಸೊ ಇವುಗಳು ಮನುಷ್ಯರಿಗೆ ಯಾವುದೇ ರೀತಿ ಸುಮ್ಮನೆ ತೊಂದರೆ ಕೊಡೋದಿಲ್ಲ. ನಮ್ಮ ಮನುಷ್ಯರೇ ಸುಮ್ಮನೆ ತೊಂದರೆ ಕೊಡೋದು ಇದಕ್ಕೆ. ಇವು ಸ್ವಾಭಾವಿಕವಾಗಿ ತನ್ನ ಆಹಾರನ ಹುಡ್ಕೊಂಡು ಬಂದು ತಿಂದು ವಾಪಸ್ ಹೊರಟೋಗ್ತವೆ ಪರಿಸರದಲ್ಲಿ. ಇವುಗಳು ಹುಟ್ಟಕ್ಕೆ ಮುಂಚೆಯಿಂದನೂ ನಾವೇನು ಹುಟ್ಟಿಲ್ಲ. ಇವುಗಳೆಲ್ಲ ಹುಟ್ಟಿದಾದಮೇಲೆ ನಾವು ಹುಟ್ಟಿರೋದು. ಸೊ ಹಾಗಾಗಿ ಇದನ್ನು ಅದಕ್ಕೆ ವಾಸ ಮಾಡೋವಂಥ ಜಾಗಕ್ಕೆ ಬಿಟ್ಬಿಡೋಣ. ಇದುವರೆಗೆ ಎಷ್ಟು ಹಿಡಿದಿದ್ದೀರಿ ನೀವು ಈ ಥರ? ಲೆಕ್ಕ ಇಲ್ಲ ಸರ್. ನಾನು ರೆಸ್ಕ್ಯೂ ಮಾಡ್ತಾನೇ ಇರ್ತೀವಿ, ವಾಪಸ್ಸು ಪರಿಸರಕ್ಕೆ ಬಿಡ್ತಾನೆ ಇರ್ತೀವಿ. ಯಾಕೆ ನಾವು ಇವುಗಳನ್ನ ರೆಸ್ಕ್ಯೂ ಮಾಡ್ತೀವಿ ಅಂದರೆ, ನೋಡಿ, ನಮ್ಮ ಪರಿಸರದ ಆಹಾರ ಸರಪಳಿ ಅಂತ ಏನು ಹೇಳ್ತೀವಿ, ಫುಡ್ ಚೈನು, ಆ ಫುಡ್ ಚೈನಲ್ಲಿ ಇವುಗಳು ಒಂದು ಭಾಗ ಇದೆ. ನಾವು ಯಾವ ಕಾರಣಕ್ಕೂ ಇದರಲ್ಲಿ ಒಂದೇ ಒಂದು ಭಾಗನೂ ಇಲ್ಲ. ಪರಿಸರದ ಆಹಾರ ಸರಪಳಿಯಲ್ಲಿ ಮನುಷ್ಯ ಯಾವುದೇ ರೀತಿ ಪ್ರೇ ಆ್ಯಂಡ್ ಪ್ರಿಡೇಟರ್ ಏನಿಲ್ಲ. ಇವುಗಳಿಗೆ ಇನ್ನೊಂದು ಪ್ರೇ ಆ್ಯಂಡ್ ಪ್ರಿಡೇಟರ್ ಇದೆ. ಅಂದರೆ ಆಹಾರ ಸರಪಳಿಯಲ್ಲಿ ಇದನ್ನು ತಿಂದು ಹದ್ದು ಬದುಕುತ್ತೆ, ಇದಕ್ಕೆ ಕಪ್ಪೆ, ಇಲಿಗಳನ್ನ ತಿಂದು ಇದು ಬದುಕುತ್ತೆ. ಸೊ ಈ ಪ್ರೇ ಆ್ಯಂಡ್ ಪ್ರಿಡೇಟರ್ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಮನುಷ್ಯ ಸೇರ್ಕೊಳ್ಳಲ್ಲ. ಈ ಆಹಾರ ಸರಪಳಿಯಲ್ಲಿ ಮನುಷ್ಯ ಸೇರದೇ ಇರೋದರಿಂದ ನಾವು ಯಾವುದಕ್ಕೂ ಪರಿಸರದಲ್ಲಿ ವೇಸ್ಟ್ ಬಾಡಿಗಳು. ಆದರೆ ಇವುಗಳೆಲ್ಲ ಅವುಗಳ ಕೆಲಸಗಳನ್ನ ಮಾಡ್ತಾಯಿದ್ದಾವೆ. ನಾವೆಲ್ಲ ಒತ್ತುವರಿ ಮಾಡ್ಕೊಂಡು ಏನು ಮಾಡಿಬಿಟ್ಟಿದ್ದೀವಿ, ಅವುಗಳ ಜಾಗನ ಅವಕ್ಕೆ ಬಿಟ್ಕೊಡ್ತಾ ಇಲ್ಲ. ಈಗ ಅವು ಬಂತು ಅಂತ ನಾವು ಗಾಬರಿ ಆಗೋದು, ಭಯ ಪಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತೀವಿ. ಸೊ ಹಾಗಾಗಿ ನೋಡಿ, ಅದಕ್ಕೆ ಕೋಪ ಬರ್ತಾ ಇದೆ, ಈಗ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ನಾನು ಅದನ್ನು ವಾಪಸ್ಸು ಅದರದೇ ಆದಂಥ ಜಾಗಕ್ಕೆ ವಾಪಸ್ ಬಿಟ್ಬಿಡ್ತೀನಿ. ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. 7406672134. ಎನಿ ಟೈಮ್ ಕಾಲ್ ಮಾಡ್ಬೋದು? ಯಾವ ಟೈಮಲ್ಲಾರು ಕಾಲ್ ಮಾಡಿ. ಇವಾಗ ಸಮಯ ನೋಡಿದ್ರೆ ನೀವೇ 10:30 11 ಗಂಟೆ ಆಗಿದೆ ಆಲ್ರೆಡಿ. ಸೊ ಈ ಟೈಮಲ್ಲಿ ಕೂಡ ಅವ್ರು ಫೋನ್ ಮಾಡಿದ್ರು. ಒಂದು ಸ್ವಲ್ಪ ಲೇಟ್ ಆಯಿತು ಬರೋದು, ಒಂದು 10 ನಿಮಿಷ, ಯಾಕೆಂದರೆ ನನ್ನ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರಬೇಕಾಗಿತ್ತು. ಸೊ ಸ್ವಲ್ಪ ತಡ ಆಯಿತು. ಬಟ್ ಆದ್ರೂ ಬರ್ತೀವಿ ಅಂದಮೇಲೆ ಡೆಫಿನೆಟಾಗಿ ಬಂದು ಈ ಥರ ವನ್ಯಜೀವಿಗಳನ್ನ ಅದ್ರ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿ ವಾಪಸ್ ಅವುಗಳ ಆವಾಸ ಸ್ಥಾನಕ್ಕೆ ಬಿಡೋಂಥ ಕೆಲಸ ಮಾಡೋಣ.